ನಮಸ್ಕಾರ ರೈತ ಬಂದವ್ರೆ. ನಾನು ಮಡಿವಾಳಪ್ಪ ಅಂತ ಹೇಳಿ ಜೆ.ಟಿ. ಗ್ರೋಮರ್ ಅಗ್ರೋ ಮ್ಯಾನೇಜರ್. ನಾನು ನಾ ಇಲ್ಲಿ ಬೇಲೂರು ಗ್ರಾಮಕ್ಕೆ ಬಂದಿದ್ದೀನಿ. ಇದು ಉಳ್ಳಾಗಡ್ಡಿಗೆ ಇಲ್ಲಿ ಬೇಲೂರು ಗ್ರಾಮ ರೈತರು ಅವ್ರು ಏನೇನು ಉಪಯೋಗ ಮಾಡಿದಾರೆ, ಯಾವ ರೀತಿ ಆಗ್ಯದ, ಏನ್ ಅನ್ಸದ, ಇದ್ರ ಅನಿಸಿಕೆನ ರೈತರಿಗೆ ರೈತರು ಯಾರು. ನಮಸ್ಕಾರ ರೀ. ನಮಸ್ಕಾರ. ನಿಮ್ ಹೆಸರು ರೀ? ರವಿಕುಮಾರ್ ಅಂತ್ರಿ. ರವಿಕುಮಾರ್ ಅವ್ರೆ. ಯಾವ ಬೇಲೂರು ಗ್ರಾಮ? ಬೇಲೂರು ಗ್ರಾಮ. ಇದು ಎಷ್ಟ್ ಎಕರೆ ಅದ? ಇದು ಒಂದ್ 2 ಎಕರೆ. 2 ಎಕರೆ ಅದ. ಇದಕ್ಕೆ ಏನ್ ಹಾಕಿರಿ? F20 ಅಂತ ಗ್ರೋಮರ್ ಕಂಪನಿ ಗೊಬ್ಬರ ಹಾಕಿವ್ರಿ. ಹೌದ್ರಾ? ಮತ್ತೇನ್ ಇದ್ರ ಜೊತೆ ಏನ್ ಹಾಕಿರಿ? ಈ 9-24-24 ಅಂತ ಮಾದಾನ್ ಕಂಪನಿ ಹಾಕಿರಿ. ಇದು ಹಾಕೋದಕ್ಕಿಂತ ಮುಂಚೆ ಇದು ಹೆಂಗಿತ್ರಿ? ಅದು ಒಂಥರ ಎತ್ತರ ಬೆಳೆದಿದ್ದಿಲ್ರಿ, ಕರಗ ಇದ್ದಿದ್ದಿಲ್ಲ, ಒಂಥರ ಸಣ್ಣ ಇತ್ತು. ಇದು ಹಾಕಿದ್ಮೇಲೆ ಒಂದ್ 6 ಇಂಚ್ 7 ಇಂಚ್ ಹೆಚ್ಚಿ ಜಾಸ್ತಿ ಬೆಳೆದ್ರಿ ಎತ್ತರಗೆ. ಅದು ಅರ್ಧ ಫೀಟ್ ಎಷ್ಟು ದಿನ ಆಯ್ತು ಅಂದ್ರೆ ಹಾಕಿ? ಒಂದ್ 15 ದಿನ. 15 ದಿವಸದಲ್ಲೇ ಇದು ಬೆಳವಣಿಗೆ ಈ ರೀತಿ ಆಗಿದೆ. ಎಷ್ಟು 3 ಚೀಲ ಹಾಕಿರಿ ಅಂದ್ರಲ್ಲ? 3 ಚೀಲ ಹಾಕಿರಿ. 3 ಚೀಲ ಹಾಕಿ ಅಂದ್ರೆ ಸರಿಯಾಗಿ ಒಂದು ಹೆಂಗಂದ್ರೆ ಗಾರ್ಡನ್ ಲೆಕ್ಕಕ್ಕೆ ಇದು ಬೆಳೆದು ನೋಡ್ರಿ. ಗಡ್ಡಿ ದಪ್ಪ ಆಗ್ಯದಲ್ಲ? ಗಡ್ಡಿ ದಪ್ಪ ಆಗ್ಯದ. ಯಾಕಂತ ನಿಮ್ಗೆ ಯಾರು ಹೇಳಿದಾರ್ರಿ? ನಾವ್ ಒಂದ್ ಸರ್ತಿ ಜೆರಟಿಗೆ ಹೋಗಿದ್ದೆ ರೀ. ಇಲ್ಲಿ ಗ್ರೋಮರ್ ಕಂಪನಿ ಒಳಗ ಗ್ರೋಮರ್ ಕಂಪನಿಯವ್ರು ಹೇಳಿದ್ರನ್ರಿ? ಅಂದ್ರೆ ಮೊದಲು ನೀವೇನ್ ಹಾಕಿದ್ದಿಲ್ಲ? ಮೊದಲು ಏನು ಹಾಕಿದ್ದಿಲ್ರಿ. ಇಲ್ಲಿ ಬಾಜು ಹೊಲ ಅಂತದಲ್ರಿ, ಅದು ಯಾರ್ದು? ಅದು ನಮ್ ಕಾಕರ್ದು. ಕಾಕರ್ದ್ರಿ? ಅವ್ರು ಇದಕ್ಕೆ F20 ಅದು ಏನು ಹಾಕಿಲ್ಲ ರೋಗ ನೋಡ್ರಿ ಯಾವ ರೀತಿ ಅದ. ರೋಗ ಅದ. ಇದು ಬೆಳವಣಿಗೆನೂ ಕಮ್ಮಿ ಅದ್ರಿ. ಈ ತುದಿ ಎಲ್ಲ ಸುಟ್ಟು ಹೋಗ್ಯದ. ನಿಮ್ದು ಹಿಂಗ ಆಗಿಲ್ಲ ಇದು, ಹೌದಲ್ರಿ? ನಿಮ್ದು ಬೆಳವಣಿಗೆ ಸರಿಯಾಗಿ ಇವ್ರಿಗೆ ಒಂಚೂರು ಹೇಳ್ರಲ್ಲ. ನಿಮ್ದು ನೋಡಕ್ ಭಾರಿ ಸುರಾಗಿರೋದು. ಇದೇ ರೀತಿ ನಮ್ ಗ್ರೋಮರ್ನ ಭೇಟಿ ಕೊಡ್ರಿ. ಮತ್ತೆ ಕಬ್ಬಿಗಾಗ್ಲಿ ಮುಂದೆ ಮೆಣಸಿ ಗಿಡ ಮಾಡಿದ್ರೆ ಮೆಣಸಿ ಗಿಡಕ್ಕೆ ಟ್ರೀಟ್ಮೆಂಟ್ ಹೇಳ್ತೀವಿ. ಕಬ್ಬಿಗೆ ಬೆಳೆಸ್ ಈ ಬಾಜು ಕಬ್ಬು ನಿಮ್ದೇ ಅದಲ್ರಿ? ಇದು ನಾಳೆ ಏನದ ನೀವು ರವದಿ ಎಲ್ಲ ಸುತ್ತಮ್ಯಾಗ ಇದಕ್ಕೆ ಮೇಂಟೈನ್ ಏನೇನ್ ಮಾಡ್ಬೇಕು ನಾ ಬಂದ್ ನೋಡಿ ಹೇಳ್ತೀನಿ. ನಮಸ್ಕಾರ.